ಈ ಶಾಪ್ ಒಳಗೆ ಬಂದಿದ ತಕ್ಷಣ ಎಲ್ಲೂ ಗೋಡೆನೇ ಕಾಣಿಸಿಲ್ಲ, ಬರೀ ಬಟ್ಟೆಗಳೇ ಕಾಣಿಸ್ತಾ ಇದೆ. 4000 ತನಕ ವೆರೈಟೀಸ್ ಇದೆ. ಇದೆಲ್ಲ ಯಾವ ಮೆಟೀರಿಯಲ್ ಬರುತ್ತೆ ಸರ್? ಇದೆಲ್ಲ ಕಾಟನ್ ಬರುತ್ತೆ, ಪ್ಯೂರ್ ಕಾಟನ್. ಸೊ 150 ಇಂದ ಸ್ಟಾರ್ಟಿಂಗ್ ಆಗಿ ಎಷ್ಟು ತನಕ ಇರುತ್ತೆ? 330 ತನಕ ಇರುತ್ತೆ. ಸಪೋಸ್ ಇವತ್ತು ನಾನು ಆರ್ಡರ್ ಮಾಡಿದ್ರೆ ಎಷ್ಟು ದಿನ ಆದ್ಮೇಲೆ ನಮಗೆ? ನಾನು ಇವಾಗನೇ ನೀವು ಆರ್ಡರ್ ಬರುವಾಗನೇ ನಾನು 5 ಮಿನಿಟ್ಸ್ ಅಲ್ಲಿ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ಇದರಲ್ಲಿ ಎಲ್ಲ ಡಿಸೈನ್ ಸಿಗುತ್ತೆ, ಕಲರ್ ಕೂಡ ಸಿಗುತ್ತೆ. ಆಮೇಲೆ ಇದು ನೋಡಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ಸ್ಯಾಟಿನ್ ರೋಲ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಇದರಲ್ಲಿ ಸ್ಟಿಕ್ಕರ್ ಕೂಡ ನಿಮ್ಗೆ ಬರುತ್ತೆ, SM ಸ್ಮಾಲ್ ಎಮ್ XL. ಹಾಫ್ ಶರ್ಟ್ಸ್ ನೋಡಿ ಸಿಕ್ಕಾಬಡೆ ಕಲೆಕ್ಷನ್ಸ್ ಎಲ್ಲ ಇದೆ. ಇಲ್ಲೂ ಬೇಜಾನ್ ಕಲರ್ಸ್ ಇದೆ, ಟ್ರೆಡಿಷನಲ್ ಕಲರ್ಸ್ ಎಲ್ಲ ಇದೆ. ಇದು ಬರುತ್ತೆ ಇಂಪೋರ್ಟೆಡ್ ಲೈಕ್ರಾ ಬಟ್ಟೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ಜನ ಒಂದು ಏನಂದರೆ ಪರ್ಟಿಕ್ಯುಲರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹೇಳ್ತೀರಾ. ಅದು ಈಗ ಗಾರ್ಮೆಂಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕನ್ನೋರಂತೂ ತುಂಬ ಜನನೇ ಅಂತ ಹೇಳ್ಬೋದು. ಬಟ್ ತುಂಬ ಜನಕ್ಕೆ ಏನಂದರೆ ಒಂದು ಐಡಿಯಾ ಇರಲ್ಲ, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಎಲ್ಲಿ ಕಡಿಮೆ ಬೆಲೆಗೆ ಹೈ ಕ್ವಾಲಿಟಿ ಸಿಗುತ್ತೆ ಅಂತ. ಸೊ ಅದಕ್ಕೆ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಶಾಪ್ ತೋರಿಸ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಚಿಕ್ಕಪೇಟೆ ಹತ್ರನೇ ಬರುತ್ತೆ, ಪೂಜಾ ಗಾರ್ಮೆಂಟ್ಸ್ ಅಂತ. ಇವರು ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು 20 ಇಯರ್ಸಿಂದ ಬಿಸ್ನೆಸ್ಸಲ್ಲಿದ್ದಾರೆ. ಸೊ ಆ್ಯಕ್ಚುಲಿ ಶಾಪ್ ಒಳಗೆ ಬಂದಿದ ತಕ್ಷಣ ಎಲ್ಲೂ ಗೋಡೆನೇ ಕಾಣಿಸಿಲ್ಲ, ಬರೀ ಬಟ್ಟೆಗಳೇ ಕಾಣಿಸ್ತಾ ಇದೆ. ಅಷ್ಟು ಒಂದು ಸ್ಟಾಕ್ಸ್ ಕೂಡ ತುಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದೆ. ಆಲ್ಮೋಸ್ಟ್ ನಿಮಗೆ 40+ ಡಿಸೈನ್ಸ್ ಇದೆ ಅಂತೆ, ಅಂದರೆ ಲೈಕ್ 40,000 ಆ ಥರ ಡಿಸೈನ್ಸ್ ಕೂಡ ಇದೆ ಅಂತೆ. ಮತ್ತು ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ, ನೋಡ್ತಿರ್ಬೋದು. ಎಲ್ಲ ಕಡೆನೂ ಶರ್ಟು. ಸೊ ನೀವೇನಾದ್ರು ಒಂದು ಶರ್ಟ್ ಬಿಸ್ನೆಸ್ಸು, ಗಾರ್ಮೆಂಟ್ಸು, ರೀಟೈಲ್ ಏನಾದ್ರು ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 150 ರುಪೀಸಿಂದನೇ ಇಲ್ಲಿ ಶರ್ಟ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 51 ಹೋಲ್ಸೇಲಲ್ಲಿ ತೊಗೊಂಡ್ರು ಕೂಡ ನಿಮಗೆ ಆಲ್ಮೋಸ್ಟ್ ಒಂದು 10,000 ರುಪೀಸಿಂದನೇ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆ ಮಾರ್ಜಿನ್ ಕೂಡ ಇರುತ್ತೆ. ವೀಕ್ಲಿ ಸ್ಟಾಕ್ಸ್ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೂಡ ತಿಳ್ಕೊಳ್ಳೋಣ, ಮತ್ತು ಸ್ಟಾಕ್ಸ್ ಯಾವ ಥರ ಇದೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸೊ ಪೂಜಾ ಗಾರ್ಮೆಂಟ್ಸ್ ಕಡೆಯಿಂದ ಸರ್ರೇ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಆ್ಯಕ್ಚುಲಿ ಒಂದು ಹೋಲ್ಸೇಲ್ ಅಂತ ಪರ್ಚೇಸ್ ಮಾಡಿದರೆ ಒಂದು ಬೆಸ್ಟ್ ಪ್ರೈಸಿಗೆ ಕ್ವಾಲಿಟಿ ಕೊಡೋರು ಅಂದರೆ ನೀವೇ ಅಂತ ಒಂದು ಸುಮಾರು ಜನ ಹೇಳಿದ್ರು, ಮತ್ತು ಗೂಗಲಲ್ಲಿ ಕೂಡ ರಿವ್ಯೂಸ್ ಎಲ್ಲ ನೋಡಿದೆ. ಪೂಜಾ ಗಾರ್ಮೆಂಟ್ಸ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಫಸ್ಟ್? ನಮ್ಮದು ಚಿಕ್ಕಪೇಟೆಯಲ್ಲಿ ಬರುತ್ತೆ. ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ಇರೋದು ಚಿಕ್ಕಪೇಟೆ ಪ್ಲಾಜಾ. ಚಿಕ್ಕಪೇಟೆ ಪ್ಲಾಜಾ ಪಕ್ಕದ ಸಂದಿನೇ ಶ್ರೀ ಕಾಂಪ್ಲೆಕ್ಸ್. ಓಕೆ, ಅದು ಇದೆ ಸೆಕೆಂಡ್ನೇ ಫ್ಲೋರ್ ಪೂಜಾ ಗಾರ್ಮೆಂಟ್ಸ್. ಸೊ ನಿಮಗೆ ಲೊಕೇಶನ್ ಕೂಡ ನಮಗೆ ಸ್ಕ್ರೀನಲ್ಲೇ ಬರ್ತಾ ಇರುತ್ತೆ. ಗೂಗಲ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಇನ್ನೇನೋ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಇವ್ರು ಫೋನ್ ಮಾಡಿದ್ರೆ ಇವರೇ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೋಲ್ಸೇಲಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಸರ್. ಮೇಜರ್ ನಿಮ್ಮದು ಹೈಲೈಟ್ ಅಂದರೆ ಬರೀ ಶರ್ಟ್ಸಾ ಅಥವಾ ಹೆಂಗೆ ಅಂತ? ಇಲ್ಲ, ಮೇಜರ್ ನಾವು ಮಾಡೋದು ಶರ್ಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಲ್ಲಿ ಟೋಟಲ್ ಆಗಿ ಎಷ್ಟು ಸ್ಟಾಕ್ಸ್ ಇರ್ಬೋದು ನಮಗೆ ಸಿಗುತ್ತೆ ಅಂದರೆ ಒಂದು ಜಾಸ್ತಿನೇ ಇರೋದು. ನಾನು 50,000 ಪೀಸ್ 50,000 ತನಕ ಇದೆ. ಡಿಸೈನ್ಸ್ ಮತ್ತು ಪ್ಯಾಟರ್ನ್ಸ್ ಅಂದರೆ ಎಷ್ಟು ಡಿಸೈನ್ಸ್ ಇದೆ? ಅಂದರೆ ವೆರೈಟೀಸ್ ನನ್ನ ಹತ್ರ 2-3-4,000 ತನಕ ವೆರೈಟೀಸ್ ಇದೆ. ಓಕೆ ಸರ್. ಇವಾಗ ಪರ್ಟಿಕ್ಯುಲರ್ ಬಂದ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ನೀವು ಫುಲ್ ಸಪೋರ್ಟ್ ಕೊಡ್ತೀರಾ? ಅಂದರೆ ಯಾವ ಥರ ಎಲ್ಲ ನೀವು ಸಪೋರ್ಟ್ ಕೊಡ್ತೀರಾ? ನಾವು ಅಂದರೆ ಅವ್ರಿಗೆ ಕಮ್ಮಿ ರೇಟ್ ಕೊಡ್ತೀವಿ. ಕಮ್ಮಿ ರೇಟಿಂದ ಕ್ವಾಲಿಟಿ ಬಟ್ಟೆ ಕೊಡ್ತೀವಿ. ಓಕೆ, ಅವ್ರ ಕ್ವಾಲಿಟಿ ಸಿಗುತ್ತೆ, ಬಟ್ಟೆ ಕೂಡ ಸಿಗುತ್ತೆ. ಅದು ಫಾಸ್ಟ್ ಮೂವಿಂಗ್ ಇರುತ್ತೆ. ಸೊ ಬೇಸಿಕ್ ಅಂದ್ರೆ ಒಂದು ಎಷ್ಟು ಪೀಸಸ್ ತಗೋಬೇಕು ಮಿನಿಮಮ್? ಎಷ್ಟು ಇನ್ವೆಸ್ಟ್? ಮಿನಿಮಮ್ ಅವ್ರು 51 ತಗೊಳ್ಬೇಕು. 51 ತಗೊಳ್ದ್ರೆ ಅವ್ರ ವೆರೈಟಿ ಸಿಗುತ್ತೆ. ಅವ್ರ ಅದು ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ. ಅವ್ರದ್ದು ರೆಸ್ಪಾನ್ಸ್ ಅವ್ರಿಗೆ ಚೆನ್ನಾಗಿ ಬರುತ್ತೆ. ಸೂಪರ್. ನಿಮ್ಗೆ ಇನ್ನೂ ಡೌಟ್ಸ್ ಏನಾದ್ರು ಇದ್ರೆ ಇವ್ರು ಕೂಡ ವಾಟ್ಸ್ಆಪ್ ಅಲ್ಲಿ ಆಡ್ ಮಾಡ್ತಾರೆ. ಕಲೆಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಕಲೆಕ್ಷನ್ಸ್ ವೀಕ್ಲಿ ಒನ್ಸ್ ಚೇಂಜ್ ಆಗುತ್ತಾ? ಮಂತ್ಲಿ ಒನ್ಸ್? ಎಸ್, ವೀಕ್ಲಿ ಚೇಂಜ್ ಆಗುತ್ತೆ. ವೀಕ್ಲಿ ಐಟಮ್ಸ್ ಬರುತ್ತೆ, ಚೇಂಜ್ ಆಗುತ್ತೆ. ಆಮೇಲೆ ಸೈಜಸ್ ಎಲ್ಲ ಎಷ್ಟಿಂದ ಎಷ್ಟು ತನಕ? ಸೈಜಸ್ ನನ್ನ ಹತ್ರ SML, ML, XL 2 ಸೈಜ್ ಬರುತ್ತೆ. ಆಮೇಲೆ XXL to 4XL ತನಕ ಸಿಗುತ್ತೆ. ಸೂಪರ್. ಸೊ ಇವತ್ತು ಕಲೆಕ್ಷನ್ಸ್ ಎಲ್ಲ ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಓಕೆ, ಸೊ ಇವ್ರು ನೋಡ್ತಿರ್ಬೋದು ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ಸ್ಟಾಕ್ಸ್ ಕೂಡ ಇದೆ, ಮತ್ತೆ ಮೇಲ್ಗಡೆ ಕೂಡ ಒಂದು ಫ್ಲೋರ್ ಇದೆ, ಅಲ್ಲಿ ಕೂಡ ಸ್ಟಾಕ್ಸ್ ಇದೆ. ಸರ್ ಇವತ್ತು ಯಾವ ತರ ಡಿಸೈನ್ಸ್ ತೋರಿಸ್ತಾ ಇದ್ದೀರಾ? ನೋಡಿ, ಚೆಕ್ಸ್ ಅಲ್ಲಿ ಬಟ್ಟೆ ಇರೋದು ಲಾಫರ್ ಬಟ್ಟೆ. ಓಕೆ, ಇದರಲ್ಲಿ ಯಾವ ತರ ಅಂದ್ರೆ ಲೈಕ್ ಯೂಶಲಿ ಏನಂದ್ರೆ ಬಟ್ಟೆಯಲ್ಲಿ ಮೈನ್ ನೋಡೋದು ಕಲರ್ ಹೋಗುತ್ತಾ ಇಲ್ವಾ, ಏನು ಸೈಜಸ್. ಇನ್ನೊಂದು ಏನಂದ್ರೆ ಒಂದೊಂದ್ ಕಡೆ ಎಮ್ ಇದ್ರೆ ಲಾರ್ಜ್ ತರ ಇರುತ್ತೆ, ಲಾರ್ಜ್ ಇದ್ರೆ XL ತರ ಇರುತ್ತೆ. ಆ ತರ ಏನಾದ್ರು? ಆ ತರ ಏನು ಇಲ್ಲ. ಸೈಜ್ ಅಂದ್ರೆ ನಾನು ಏನ್ ಸೈಜ್ ಹೇಳೋದು ಆ ಸೈಜೇ ಬರುತ್ತೆ. M ಸೈಜ್ ಏನಿದೆ M ಸೈಜೇ ಬರುತ್ತೆ. L ಸೈಜ್ ಏನಿದೆ L ಸೈಜ್ ಬರುತ್ತೆ. XL ಏನಿರುತ್ತೆ ಆ ತರನೇ ಬರೋದು. ಕಲರ್ ಫೇಡ್ ಏನು ಆಗಲ್ಲ. 100% ನಿಮ್ಗೆ ಪೂರ್ತಿ ಗ್ಯಾರಂಟಿ. ಏನಾದ್ರೆ ನಾನು ರಿಟರ್ನ್ ತಗೊಳ್ತೀನಿ. ಏನಾಗಲ್ಲ. ಈ ತರ ಗೋವಾ ಪ್ರಿಂಟ್ ಇದೆ. ಈ ತರ ನೋಡಿ, ಆಫೀಷಿಯಲ್ ಇದು ಕ್ಯಾಶುಯಲ್ ಹಾಕೊಬೋದು, ಮತ್ತೆ ಇದಕ್ಕೂ ಹಾಕೊಬೋದು, ಆಫೀಸ್ ವೇರ್ಗೂ ಇದೆ. ಓಕೆ, ಇದು ಆಮೇಲೆ ಚೆಕ್ಸ್. ಇದೆಲ್ಲ ಯಾವ ಮೆಟೀರಿಯಲ್ ಬರುತ್ತೆ ಸರ್? ಇದೆಲ್ಲ ಕಾಟನ್ ಬರುತ್ತೆ, ಪ್ಯೂರ್ ಕಾಟನ್. ಓಕೆ, ಚೆನ್ನಾಗಿದೆ, ಅದು ಕೂಡ ನೋಡ್ಬೋದು. ಇದು ಆಮೇಲೆ ಬರುತ್ತೆ ಆಕ್ಸ್ಫರ್ಡ್. ಓಕೆ, ಇದು ಬ್ರ್ಯಾಂಡ್ ಹೆಸರಲ್ಲ, ಯಾವ ಬ್ರ್ಯಾಂಡ್ ಅಲ್ಲಿ ಬರುತ್ತೆ? ಐಸ್ಕೈ ಬರುತ್ತೆ. ಅಂದ್ರೆ ನಿಮ್ಮದೇ ಓನ್ ಬ್ರ್ಯಾಂಡ್? ಎಸ್, ನಮ್ಮದೇ ಐಸ್ಕೈ ಅಂತಾನೆ ಐಸ್ಕೈ ಇಂದ ಒಂದು ಬರುತ್ತೆ.
ಮತ್ತೆ ಇದ್ರಲ್ಲಿ MRP ಅದೆಲ್ಲ ಇರುತ್ತಾ ಟ್ಯಾಗ್ಸ್ ಅಲ್ಲಿ ಆ ಥರ ಏನಿಲ್ಲ. ಆ ಥರ ಏನಿರಲ್ಲ. ಸಪೋಸ್ ಏನಾದ್ರು ಹಾಕೋಬೇಕಾದ್ರೆ ನಾವೇ ಮಾಡಿ ಇದು ಮಾಡ್ಕೊಬೋದು. ನಾವೆಲ್ಲ ನಿಮ್ಗೆ ಕೊಡ್ತೀವಿ ಏನು ರೇಟ್ ಬರುತ್ತೆ ಅದು ನಾವು ನಿಮ್ಗೆ ಹೇಳ್ಬಿಡ್ತೀನಿ ಏನು ರೇಟ್. ಓಕೆ, ಸೊ 150 ಇಂದ ಸ್ಟಾರ್ಟಿಂಗ್ ಆಗಿ ಎಷ್ಟು ತನಕ ಇರುತ್ತೆ ನಿಮ್ಗೆ? 330 ತನಕ. 330 ತನಕ ಇರುತ್ತೆ. ಓಕೆ, ಇದು ನೋಡಿ. ಓಕೆ, ಇದು ಕಲರ್ಸ್ ಕೂಡ ಸೂಪರ್ ಆಗಿದೆ. ಸ್ವಲ್ಪ ಬಟನ್ಸು ಸ್ಟಿಚಸ್ ಅದನ್ನು ತೋರಿಸಿ ಸರ್, ಯಾವ ಥರ ಹೆಂಗೆ ಅಂತ. ನಮ್ಮದೇ ಲೇಬಲ್ ಬರುತ್ತೆ ಅದು. ಐಸ್ ಕೈ ಬರುತ್ತೆ, ಟ್ಯಾಗ್ ಬರುತ್ತೆ. ಬಟನಲ್ಲೂ ಐಸ್ ಕೈ ಅಂತಾನೆ ಬರುತ್ತಾ? ಲೇಬಲ್ ಟ್ಯಾಗ್ ಏನು ಬರುತ್ತೆ, ಐಸ್ ಕೈನೇ ಬರುತ್ತೆ. ಸೂಪರ್. ಸ್ಟಿಚಸ್ ಕೂಡ ಸೂಪರ್ ಆಗಿದೆ. ಪಾಯಿಂಟಿಂಗ್ ಮತ್ತೆ ಸ್ಲಿಮ್ ಫಿಟ್ ಆ ಥರ ಎಲ್ಲ ಬರುತ್ತೆ. ರೆಗ್ಯುಲರ್ ಫಿಟ್, ಸ್ಲಿಮ್ ಫಿಟ್ ಎಲ್ಲ ನಿಮಗೆ ಸಿಗುತ್ತೆ. ವೆರೈಟೀಸ್ ಅಂದರೆ ನಿಮಗೆ ಸುಮಾರು ಎಲ್ಲ ವೆರೈಟಿ ಸಿಗುತ್ತೆ ಇಲ್ಲಿ. ಓಕೆ, ಇದು ನೋಡಿ ಇಂಪೋರ್ಟೆಡ್. ಇದು ಯಾವ ಥರ ಸರ್ ಬಟ್ಟೆ ಮೆಟೀರಿಯಲ್? ಇಂಪೋರ್ಟೆಡ್ ಬರುತ್ತೆ. ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ, ಲೈಟ್ ವೈಟ್. ಇದು ಕುರ್ತಾ ಸ್ಟೈಲ್ ಬರುತ್ತಲ್ಲ ಸ್ವಲ್ಪ. ಇದು ಜೀನ್ಸ್ ಟೈಪಲ್ಲಿ. ಡಾಬಿ. ಓಕೆ ಓಕೆ ಓಕೆ, ಸೂಪರ್. ಸೊ ನೆಕ್ಸ್ಟು ಆಮೇಲೆ ಇದು ಬರುತ್ತೆ ಇಂಪೋರ್ಟೆಡ್. ಲೈಕ್ರಾ ಬಟ್ಟೆ. ಓಕೆ, ಸೂಪರ್. ಆಲ್ಮೋಸ್ಟ್ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದು 10x10 ಶಾಪ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಆರಾಮಾಗಿ. ಅವ್ರಿಗೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಇನ್ನೊಂದು ಡೌಟ್ ಏನಂದರೆ ಸರ್, ನೀವು ಸ್ಟಾಕ್ಸ್ ಎಲ್ಲ ಕೊಟ್ಟಿರ್ತೀರಾ, ಸಪೋಸ್ ಒಂದು ತುಂಬ ದಿನ ಆದಮೇಲೆ ಅದು ಸೇಲ್ ಆಗಿಲ್ಲ, ವಾಪಸ್ ತೊಗೊಂಡು ಬೇರೆ ಸ್ಟಾಕ್ಸ್ ಏನಾದ್ರು ಕೊಡ್ತೀರಾ ಅಥವಾ ಆ ಥರ ಏನೋ ಆಪ್ಷನ್ಸ್ ಬರುತ್ತೆ? ಓಕೆ, ಏನು ಡ್ಯಾಮೇಜ್ ಡಿಫೆಕ್ಟ್ ಆದರೆ ನಾನು ಅದಕ್ಕೆ ತೊಗೊಂಡಿರಾ? ಓಕೆ, ನಿಮ್ಮ ಹತ್ರ ಡೆನಿಮ್ ಕಲೆಕ್ಷನ್ಸು ಬರುತ್ತಾ? ಜೀನ್ಸಸ್. ಇದು ಕೂಡ ನೋಡ್ಬೋದು. ಇದು ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ. ಡೆನಿಮು ಇದೆ. ಇದ್ರಲ್ಲಿ ಕಲರ್ ಸರ್ ಯಾವ್ದು ಬರುತ್ತೆ? 4 ಕಲರ್ ಬರುತ್ತೆ ಇದರಲ್ಲಿ. ಲೈಟ್ ಡಾರ್ಕ್, ವೈಟ್ ಆ ಥರ. ವೈಟ್ ಏನಿಲ್ಲ, ಬ್ಲೂದಲ್ಲಿ ಲೈಟ್ ಬರುತ್ತೆ, ಡಾರ್ಕ್ ಬರುತ್ತೆ. ಆಮೇಲೆ ಬ್ಲ್ಯಾಕ್ ಅಲ್ಲಿ ಲೈಟ್ ಟು ಡಾರ್ಕ್ ಬರುತ್ತೆ. ಓಕೆ ಸರ್, ಇವಾಗ ಸ್ಟಾಕ್ ಶಿಪ್ಮೆಂಟ್ಸ್ ಎಲ್ಲ ಹೋಗಕ್ಕೆ ಮುಂಚೆ ಒಂದು ಪ್ಯಾಕಿಂಗ್, ಇವತ್ತು ಸಪೋಸ್ ಆರ್ಡರ್ ಮಾಡಿದ್ರೆ ಯಾವ ಥರ ಪ್ಯಾಕಿಂಗ್ ಎಲ್ಲ ಆಗುತ್ತೆ ನಿಮ್ಗೆ? ನಾನು ಈ ಥರ ಪ್ಯಾಕಿಂಗ್ ಮಾಡ್ತೀವಿ. ಈ ತರನೇ ಫುಲ್ ಪ್ಯಾಕಿಂಗ್ ಆಗುತ್ತೆ ಎಲ್ಲ. ಇದು ಎಲ್ಲ ಹೋಗ್ತಿರುತ್ತೆ? ಇದು ಹೋಗ್ತಾ ಇದೆ ಪುದುಕೋಟೈ, ತಮಿಳ್ನಾಡು ಸೈಡ್ ಹೋಗ್ತಾ ಇದೆ. ಸಪೋಸ್ ಇವತ್ತು ನಾನು ಆರ್ಡರ್ ಮಾಡಿದ್ರೆ ಎಷ್ಟು ದಿನ ಆದ್ಮೇಲೆ ನಮಗೆ? ನಾನು ಇವಾಗನೇ ನೀವು ಆರ್ಡರ್ ಬರುವಾಗನೇ ನಾನು 5 ಮಿನಿಟ್ಸ್ ಅಲ್ಲಿ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ. ನಮ್ಮ ಹತ್ರ ನಮ್ಮ ಫಾಸ್ಟ್ ಎಷ್ಟು ಫಾಸ್ಟ್ ಇದೆ ಅಷ್ಟು ಫಾಸ್ಟ್ ಮಾಡ್ತೀವಿ ನಾವು. ಓಕೆ ಸರ್, ಇವಾಗ ಮೇಲ್ಗಡೆ ಕೂಡ ಸ್ಟಾಕ್ಸ್ ಹೋಗಿ ನೋಡೋಣ ಯಾವ ತರ ಇದೆ ಎಲ್ಲಾನು ನೋಡೋಣ ಬನ್ನಿ. ಓಕೆ ಸರ್, ಇವಾಗ ಯಾವ್ದು ತೋರಿಸ್ತೀರಾ? ಇದು ತೋರಿಸ್ತಾ ಇದೀನಿ ಇಂಪೋರ್ಟೆಡ್. ನಮ್ಮಲ್ಲಿ ಸುಮಾರು ಇದು ಶ್ರೀಲಂಕಾದಲ್ಲಿ ನಾನು ಈ ಬಟ್ಟೆ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಓಕೆ ಓಕೆ ಓಕೆ. ಇದ್ರದ್ದು ಐಟಮ್ದು ಸೂಪರ್ ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ಇದು ಡಬಲ್ ಪಾಕೆಟ್. ಓಕೆ, ಆಮೇಲೆ ಇದು ನೋಡಿ ಫಾರ್ ಟೈಪ್. ಓಕೆ, ಇದರಲ್ಲಿ ಎಲ್ಲ ಡಿಸೈನ್ ಸಿಗುತ್ತೆ, ಕಲರ್ ಕೂಡ ಸಿಗುತ್ತೆ. ನಿಮಗೆ ಕಲರ್ ಸಿಗುತ್ತೆ, ಡಿಸೈನ್ ಸಿಗುತ್ತೆ. ಒಂದು ಡಿಸೈನ್ ಅಲ್ಲಿ 6 ಕಲರ್ ಆ ಥರ ಕಲರ್ ಕೂಡ ಬರುತ್ತೆ, ಡಿಸೈನ್ ಕೂಡ ಬರುತ್ತೆ. ಇದು ನೋಡಿ. ಆಮೇಲೆ ಇದು ನೋಡಿ ಡಿಜಿಟಲ್ ಪ್ರಿಂಟ್ ಅಲ್ಲಿ ಸ್ಯಾಟಿನ್. ಸೊ ಇಷ್ಟು ಡಿಸೈನ್ಸ್ ಬರುತ್ತೆ. ನಮ್ದು ಈ ತರ ರೋಲ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ. ಇದರಲ್ಲಿ ಸ್ಟಿಕ್ಕರ್ ಕೂಡ ನಿಮ್ಗೆ ಬರುತ್ತೆ. SM, ಸ್ಮಾಲ್, M, XL. ಆಮೇಲೆ ML XL ಬೇಕಾ ಅಂದ್ರೆ ML XL ಕೂಡ ಬರುತ್ತೆ ಈ ತರ ಸ್ಟಿಕ್ಕರ್ ಅಲ್ಲಿ. ML XL 3 ಪೀಸ್. ಓಕೆ, 3 ಪೀಸ್ ಬರುತ್ತೆ 1 ರೂಪಾಯಿ. ಆಮೇಲೆ ಈ ತರ ಸ್ಟ್ಯಾಂಡ್ ಪ್ಯಾಕ್ ಕೂಡ ಬರುತ್ತೆ. SML ಬರುತ್ತೆ, ML XL ಬರುತ್ತೆ. ಓಕೆ ಸರ್. ಆಮೇಲೆ ಇದು 2XL 3XL ಗೆ ಈ ತರ ಬರುತ್ತೆ. ಇದು 2XL 3XL 4XL ನಿಮಗೆ 3 ಸೈಜ್ ಕೂಡ ಸಿಗುತ್ತೆ. ಓಕೆ, ಇದರಲ್ಲಿ ಪ್ಲೇನ್ ಸಿಗುತ್ತೆ, ಚೆಕ್ಸ್ ಈ ತರ ಪ್ಯಾಕಿಂಗ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ಲೇನ್ ಬರುತ್ತೆ, ಚೆಕ್ಸ್ ಬರುತ್ತೆ, ಪ್ರಿಂಟ್ ಬರುತ್ತೆ. ಓಕೆ ಓಕೆ, ರೆಗ್ಯುಲರ್ ಐಟಮ್. ಸೊ ಇದ್ರದ್ದು ಆಫ್ ಶರ್ಟ್ಸ್ ನೋಡಿ ಸಿಕ್ಕಾಬಡೆ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಇದು ಕೂಡ ಇದೆ. ಮತ್ತೆ ನಿಮ್ಮ ಹತ್ರ ಫಾರ್ಮಲ್ಸ್ ಎಲ್ಲ ಬರುತ್ತೆ? ಫಾರ್ಮಲ್ಸ್ ಬರುತ್ತೆ. ಈ ತರ ಬರುತ್ತೆ. 38 ಸ್ಟಾಕ್ ಆಗುತ್ತೆ 44 ತನಕ. ಇದೆಲ್ಲ ಪ್ರೈಸಿಂಗ್ ಯಾವ ತರ ಬರ್ಬೋದು? 180, 200, 220 ಆ ತರ. 300 ಆ ತರ ಡಿಫರೆಂಟ್ ಇಲ್ಲ 180, 200, 220 ಲಾಸ್ಟ್. 220 ಲಾಸ್ಟ್ ಬರುತ್ತೆ. ಸೊ ಇಷ್ಟು ಡಿಸೈನ್ಸ್ ಇದೆ ನೋಡಬಹುದು ಫಾರ್ಚೂನ್ ಅಲ್ಲಿ. ಇದಲ್ಲಿ ಪ್ಲೇನ್ ಬೇಕಾದ್ರೆ ಪ್ಲೇನು ಸಿಗುತ್ತೆ. ಪ್ಲೇನ್ ಸಿಗುತ್ತೆ ನೋಡಿ. ಇದು ಬರುತ್ತೆ ಚೆಕ್ಸ್. ಇದು ಪೂರ್ತಿ ಚೆಕ್ಸ್ ಇರೋದು. ಆಮೇಲೆ ನಿಮ್ಮ ಹಿಂದೆ ಇರೋದು ಎಲ್ಲ ಚೆಕ್ಸ್. ಓಕೆ, ಸೊ ಇಷ್ಟು ಬರುತ್ತೆ ಆಪ್ಷನ್ಸ್. ಎಸ್. ಆಮೇಲೆ ಪ್ರಿಂಟ್ ನೋಡ್ಬೇಕಂದ್ರೆ ಇಲ್ಲಿ ಇರೋದು ಪ್ರಿಂಟ್. ಓಕೆ, ಆಮೇಲೆ ಪ್ಲೇನ್ ವೈಟ್ ಅಲ್ಲಿ ಬೇಕಂದ್ರೆ ವೈಟ್ ಇದೆ. ಓಕೆ, ಆಮೇಲೆ ಈ ಸೈಡ್ ಇರೋದು ಎಲ್ಲ ಪ್ಲೇನ್. ಇಲ್ಲೂ ಬೇಜಾನ್ ಕಲರ್ಸ್ ಇದೆ ನೋಡಿ, ಟ್ರೆಡಿಷನಲ್ ಕಲರ್ಸ್ ಎಲ್ಲ ಇದೆ. ಸರ್ ಇವಾಗ ಎಲ್ಲ ಓಕೆ ಆಯ್ತು, ಆರ್ಡರ್ ಮಾಡ್ಬೇಕಂದ್ರೆ ಯಾವ ತರ ಸರ್? ನಾವು ದೂರ ಎಲ್ಲ ಇದ್ರೆ ಹೆಂಗ್ ಬರೋದು? ನಾವು ನಂಬರ್ ನಮ್ಗೆ ಕೊಡ್ತೀವಿ, ಏನ್ ವಾಟ್ಸ್ಆಪ್ ನಂಬರ್ ಇದೆ ಅದ್ರಲ್ಲಿ ನಿಮ್ಗೆ ಕೊಡ್ತೀವಿ. ನೀವು ಅದರಲ್ಲಿ ನಾವೆಲ್ಲ ಫೋಟೋಸ್ ಕಳಿಸ್ತೀವಿ ನಿಮ್ಗೆ. ಫೋಟೋಸ್, ಸೈಜ್, ರೇಟ್ ಎಲ್ಲ ಕಳಿಸ್ತೀವಿ. ಅದರಲ್ಲಿ ನೀವು ಸೆಲೆಕ್ಷನ್ ಮಾಡಿಬಿಟ್ಟು ಟಿಕ್ ಮಾಡಿಬಿಟ್ಟು ನಮ್ಗೆ ಕಳಿಸ್ಬಿಡಿ. ಇದು ನಿಮ್ ಸೆಲೆಕ್ಷನ್ ಇದ್ರೆ ನಿಮ್ ಆ ಪ್ರೊಸೆಸ್ ಮಾಡಿಬಿಟ್ಟು ನಾನು ಡಿಸ್ಪ್ಯಾಚ್ ಮಾಡ್ಬಿಡ್ತೀನಿ ನಿಮ್ಮ ಮಟ್ಟಲ್ಲಿ. ಓಕೆ, ಸೊ ಇಲ್ಲಿ ಇರೋರು ಇಲ್ಲೇ ಬಂದು ತಗೊಬೋದಲ್ಲ? ಎಸ್, ಇಲ್ಲಿ ಬರೋದ್ರೆ ಬೆಸ್ಟ್, ಬಟ್ ಆನ್ಲೈನ್ ಕೂಡ ಮಾಡಿದ್ರೆ ಬೆಸ್ಟ್. ಓಕೆ, ಸ್ಟಾರ್ಟಿಂಗ್ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಆನ್ಲೈನ್ ಮಾಡಿದ್ರು ಅದು ಇನ್ನ ಬೆಸ್ಟ್ ಆಗುತ್ತೆ. ಅದು ಬೆಸ್ಟ್. ಟೈಮಿಂಗ್ಸ್ ಏನು ಸರ್ ನಿಮ್ದು ಶಾಪ್ ಓಪನಿಂಗ್ ಟೈಮಿಂಗ್ಸ್? ನಮ್ಮ ಟೈಮಿಂಗ್ ಇದೆ 8 o'clock.
8 o'clock ಓಪನ್ ಆಗುತ್ತೆ. ನಾವು ಮಾರ್ನಿಂಗ್ 8 o'clock ಕ್ಲೋಸಿಂಗ್ 8 o'clock. ಕ್ಲೋಸಿಂಗ್ 8 o'clock ಆಗುತ್ತೆ. 8 to 8 PM ಇರುತ್ತೆ. ಎಲ್ಲ ಡೇನೂ ಓಪನ್ ಇರುತ್ತೆ. ಎಸ್ ಓನ್ಲಿ ಸಂಡೇಸ್ ಇರುತ್ತೆ, ಬಟ್ ಸಂಡೇಸ್ ಹಾಫ್ ಡೇ. ಸಂಡೇಸ್ ಕ್ಲೋಸ್ ಇರುತ್ತೆ. ಸಂಡೇ ಕ್ಲೋಸ್ ಇರುತ್ತೆ ಆಲ್ಮೋಸ್ಟ್. ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ನಾವು ಓಪನ್ ಇರ್ತೀವಿ. ಓಪನ್ ಇರುತ್ತೆ. ಮಾರ್ನಿಂಗ್ 8 to 8 PM. ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಆಡ್ ಎಲ್ಲ ಮಾಡ್ಬಿಡ್ತೀನಿ. ನಮ್ಮ ಕಮ್ಯುನಿಟಿ ಇದೆ, ಅದರಲ್ಲಿ ನಿಮ್ಗೆ ಏನ ಐಟಮ್ ಡೈಲಿ ಅಪ್ಡೇಟ್ ಬರುತ್ತೆ. ನಾನು ಅದರಲ್ಲಿ ಡೈಲಿ ಅಪ್ಡೇಟ್ ಮಾಡ್ಬಿಡ್ತೀನಿ. ವೀಕ್ಲಿ ಐಟಮ್ ಬರುತ್ತೆ, ಅದರಲ್ಲಿ ನಾನು ಡೈಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರ್ತೀನಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್.